ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ. ಆತ್ಮೀಯ ವೀಕ್ಷಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆರೋಗ್ಯವೇ ಭಾಗ್ಯ. ಆತ್ಮೀಯರೇ, ಅನೇಕರು ಅರಿಶಿನ ಮತ್ತು ಹಾಲನ್ನು ಕುಡಿತಾರೆ. ಸೊ ಭಾಳ ಒಳ್ಳೆಯದದು. ಹಾಲು ಕೂಡ ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿದೆ, ಪ್ರೋಟೀನನ್ನು ಒಳಗೊಂಡಿದೆ, ಬೇಸಿಕ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಡುತ್ತೆ. ಅರಿಶಿನ ಪುಡಿ, ಅದರಲ್ಲಿ ಕರ್ಕ್ಯೂಮಿನ್ ಇದೆ. ಆದರೆ ಇಲ್ಲಿ ಸೂಕ್ಷ್ಮ ಗಮನಿಸುವಂಥ ಒಂದು ಅಂಶವನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅರಿಶಿಣವನ್ನು ನೀವು ಪುಡಿಯನ್ನು, ರೆಡಿಮೇಡ್ ಪುಡಿಯನ್ನು ತಂದುಕೊಂಡ್ರೆ ಪ್ರಯೋಜನ ಆಗೋದಿಲ್ಲ. ಅದರಲ್ಲಿ ಒಂದು ಕರ್ಕ್ಯೂಮಿನ್ ಅಂಶವನ್ನು ತೆಗೆದು ಪುಡಿಯನ್ನು ಮಾರ್ಕೆಟಿಗೆ ಬಿಟ್ಟಿರ್ತಾರೆ. ಅರಿಶಿಣದ ಕೊಂಬನ್ನು ನೀವು ಖರೀದಿ ಮಾಡಿ ಅದನ್ನು ಪುಡಿ ಮಾಡಿಸ್ಕೊಂಡು, ಅಥವಾ ನೀವು ಮನೆಯಲ್ಲೇ ಪುಡಿ ಮಾಡಿ ಅದನ್ನು ಉಪಯೋಗಿಸ್ಬೇಕು. ಅಥವಾ ಹಳ್ಳಿಯಲ್ಲಿ ಆ ಥರ ಪುಡಿ ಮಾಡಿಕೊಡ್ತಾರೆ, ಹಳ್ಳಿಗಳಲ್ಲಿ. ಸೊ ಆ ಥರ ಪುಡಿಯನ್ನು ತಂದ್ಕೋಬೇಕು, ಆರ್ಗ್ಯಾನಿಕ್. ಸೊ ಈ ಅರಿಶಿನ ಪುಡಿ, ಹಾಲು ಸೇವನೆ ಭಾಳ ಒಳ್ಳೆಯದು. ಇದನ್ನು ನೀವು ಬೆಳಗ್ಗೆ ಕುಡಿತೀರಾ, ಮಧ್ಯಾಹ್ನ ಕುಡಿತೀರಾ, ತುಂಬ ಒಳ್ಳೆಯದು. ರಾತ್ರಿ ಕೆಲವರು ಲೇಟಾಗಿ ಮಲಗಿ ಕುಡಿತಾರೆ, ಅದು ಒಳ್ಳೆಯ ಹವ್ಯಾಸ ಅಲ್ಲ. ಅದರಿಂದ ಕಫ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಅಸ್ತಮ, ಕಫ ಇದ್ದಂಥವರಿಗೆ ಅದು ಹೆಚ್ಚಾಗುತ್ತೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಅವರು ಸಂಜೆ ಒಂದು 7 ಗಂಟೆಗೆ, 6:30, 7 ಗಂಟೆಗೆ ಈ ಅರಿಶಿಣ ಮತ್ತು ಹಾಲನ್ನು ಕುಡಿಯುವಂಥ ಹವ್ಯಾಸವನ್ನು ಬೆಳೆಸ್ಕೋಬೇಕು. ಸೊ ಆಗ ಖಂಡಿತವಾಗಿ ನಿಮಗೆ ಸಹಾಯ ಆಗುತ್ತೆ. ಸೊ ಈ ಒಂದು ಅರಿಶಿಣ ನಮಗೆ ಕ್ಯಾನ್ಸರ್ ವಿರುದ್ಧ ಹೋರಾಡಲಿಕ್ಕೆ ಸಹಾಯ ಮಾಡುತ್ತೆ, ಚರ್ಮದ ಕಾಂತಿಯನ್ನು ಜಾಸ್ತಿ ಮಾಡುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ, ವೈರಸ್ಸನ್ನು ಕೊಲ್ಲಲಿಕ್ಕೆ ಸಹಾಯ ಮಾಡುತ್ತೆ, ಶೀತ ನೆಗಡಿ ಇದನ್ನೆಲ್ಲ ಎದುರಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಲು, ನಾನು ಈಗಾಗಲೇ ಹೇಳಿದಂತೆ ಸಂಪೂರ್ಣ ಆಹಾರ. ಹಾಲಿನಲ್ಲಿ ಎಲ್ಲ ರೀತಿಯ ಅಂಶಗಳಿದೆ. ಸಾಧ್ಯ ಆದಷ್ಟು ದೇಸಿ ಹಸುವಿನ ಹಾಲು ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಸೊ ಹಾಲು ಹಾಗೂ ಅರಿಶಿಣ ಈ ಒಂದು ಕಾಂಬಿನೇಷನ್ ತುಂಬ ಸಹಾಯ ಆಗುತ್ತೆ. ಆದರೆ ಈ ಉಪಾಯಗಳನ್ನು ತಾವು ಪಾಲಿಸಬೇಕು. ಉಸಿರಾಟ ತೊಂದರೆ, ಅಸ್ತಮ, ಶೀತ ನೆಗಡಿ, ಕಫ ಇದ್ದವರು ರಾತ್ರಿ ಮಲಗುವಾಗ ಹಾಲು ಕುಡಿದು ಮಲಗಿದ್ರೆ ಖಂಡಿತವಾಗಿ ಅವ್ರಿಗೆ ಹೆಚ್ಚಾಗತ್ತೆ. ಹಾಗಾಗಿ ಅವರು 6:30, 7 ಗಂಟೆ ಸೂರ್ಯಾಸ್ತದ ಸಂದರ್ಭದಲ್ಲಿ ಸೂರ್ಯಾಸ್ತದ ಒಳಗೆ ಕುಡಿಬೇಕು. ಬೆಳಗ್ಗೆ ಮಧ್ಯಾಹ್ನ ಕುಡಿದು ತೊಂದರೆ ಇಲ್ಲ, ದಿನಕ್ಕೆ ಒಂದು ಸಲ ಕುಡಿದ್ರೆ ಸಾಕು. ಅರಿಶಿಣವನ್ನು ತುಂಬ ಹಾಕಿದ್ರೂ ಕೂಡ ಕೆಲವರು ಹೀಟ್ ಆಗುತ್ತೆ. ಹಾಗಾಗಿ ಅರ್ಧ ಚಮಚದಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡ್ರೆ ಸಾಕು. ಸೊ ಇದನ್ನು ಅನುಸರಿಸಿ, ಇದು ಎಲ್ರಿಗೂ ಸೂಕ್ತ ಆಗುತ್ತೆ, ಯಾವುದೇ ಅಡ್ಡಪರಿಣಾಮ ಇರೋದಿಲ್ಲ. ಇದು ಖಂಡಿತವಾಗಿ ಸಹಾಯ ಆಗುತ್ತೆ ಅನ್ನುವಂಥ ವಿಷಯವನ್ನು ಹೇಳ್ತಾ, ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ತಮಗೆಲ್ಲರಿಗೂ ವಂದನೆಗಳು.